ಬ್ರಹ್ಮರಾಕ್ಷಸ. ಸ್ನೇಹಿತರೆ, ಯಾರಿಗೆ ತಾನೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಅಂದರೆ ಭಯ ಇರಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರಿಗೂ ದುಷ್ಟಶಕ್ತಿಗಳನ್ನು ಕಂಡ್ರೆ ಭಯ ಇರುತ್ತೆ. ಜಗತ್ತಿನಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ನಕಾರಾತ್ಮಕ ಶಕ್ತಿ ಅಂದರೆ ಅದೇ ಬ್ರಹ್ಮರಾಕ್ಷಸ. ಸ್ನೇಹಿತರೆ, ಗೊತ್ತಿರಲಿ, ಜಗತ್ತಿನಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದಾವಲ್ಲ, ಅವೆಲ್ಲವನು ದೈವ ಬಲದಿಂದಲೋ ಅಥವಾ ಇನ್ನೇನಾದರೂ ಮಾಡಿ ತಡೆ ಮಾಡ್ಬೋದು. ಆದರೆ ಈ ಬ್ರಹ್ಮರಾಕ್ಷಸರನ್ನ ದೈವ ಕೂಡ ಏನು ಮಾಡಲ್ಲ. ನಿಜ ಸ್ನೇಹಿತರೆ, ದೈವ ಕೂಡ ಇವರನ್ನ ಏನು ಮಾಡಲ್ಲ. ಹಾಗಿದ್ರೆ ಯಾರು ಈ ಬ್ರಹ್ಮರಾಕ್ಷಸ? ಹೇಗಿರುತ್ತೆ? ಇದರಿಂದ ಅಕಸ್ಮಾತ್ ಈ ಬ್ರಹ್ಮರಾಕ್ಷಸ ಮನೆ ಸೇರಿಕೊಂಡ್ರೆ ಇದರಿಂದ ಪಾರೋಗೋದು ಹೇಗೆ? ಇದ್ರ ಬಗ್ಗೆ ಕೊಂಚ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಜಗತ್ತಿನಲ್ಲಿರುವ ಅತಿ ಭಯಾನಕ ನಕಾರಾತ್ಮಕ ಶಕ್ತಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ನಕಾರಾತ್ಮಕ ಶಕ್ತಿ ಅಂದರೆ ಬ್ರಹ್ಮರಾಕ್ಷಸ. ಆ ನಕಾರಾತ್ಮಕ ಶಕ್ತಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವುದೇ ಈ ಬ್ರಹ್ಮರಾಕ್ಷಸ. ಸ್ನೇಹಿತರೆ, ಬ್ರಹ್ಮರಾಕ್ಷಸ ಅನ್ನೋ ಪದದಲ್ಲೇ ಇದೆ ಬ್ರಹ್ಮ ಅಂದರೆ ಬ್ರಾಹ್ಮಣರೇ ಈ ಥರ ರಾಕ್ಷಸರಾಗುತ್ತಾರೆ. ಹೌದಾ? ಹಾಗಿದ್ರೆ ಎಲ್ಲ ಬ್ರಾಹ್ಮಣರು ಬ್ರಹ್ಮರಾಕ್ಷಸರಾಗುತ್ತಾರ? ಬ್ರಹ್ಮರಾಕ್ಷಸ ಅಂದರೆ ಪುರುಷನ ಅಥವಾ ಸ್ತ್ರೀನ? ಸ್ನೇಹಿತರೆ, ಎಲ್ಲ ಬ್ರಾಹ್ಮಣರು ಬ್ರಹ್ಮರಾಕ್ಷಸರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಾಗ್ತಾರೆ ಗೊತ್ತಾ? ಮುಂಚೆಯಿಂದಲೂ ವಿದ್ಯೆ, ಸಿದ್ಧಿ, ಬುದ್ಧಿ, ಜಪ, ತಪಗಳನ್ನು ಮಾಡ್ಕೊತ ಬಂದಿರ್ತಾರೆ. ಅವರಲ್ಲಿ ಅನೇಕರು ವಿದ್ಯೆ ಹಾಗೂ ಸಿದ್ಧಿಯನ್ನ ಪಡೆದುಕೊಂಡಿರ್ತಾರೆ. ಅಂತಹ ಬ್ರಾಹ್ಮಣರೇನಾದ್ರೂ ಆ ಸಿದ್ಧಿ ವಿದ್ಯೆಗಳನ್ನ ಕೆಟ್ಟ ಕಾರ್ಯಕ್ಕೆ ಬಳಸಿಕೊಂಡ್ರೆ ಅವರು ಮರಣಾನಂತರ ಬ್ರಹ್ಮರಾಕ್ಷಸರಾಗಿ ಜನಿಸ್ತಾರೆ. ಅದು ಪುರುಷ ಇರಬಹುದು ಅಥವಾ ಸ್ತ್ರೀ ಕೂಡ ಆಗಿರಬಹುದು. ಹಾಗಿದ್ರೆ ಬ್ರಹ್ಮರಾಕ್ಷಸ ಅಂದರೆ ಏನು? ಹೇಗಿರುತ್ತೆ? ಸ್ನೇಹಿತರೆ, ಅತ್ಯಂತ ದೈತ್ಯಕರವಾಗಿ ಹಾಗೂ ಅತಿ ಭಯಾನಕವಾದ ರೂಪದಲ್ಲಿರುತ್ತವೆ. ಇವರಿಗೆ ದೈವ ಕೂಡ ಯಾಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾ? ಇವರು ಬ್ರಾಹ್ಮಣರಾಗಿ ಮನುಷ್ಯ ಜನ್ಮದಲ್ಲಿದ್ದಾಗ ಮುಂಚೆ ಇವರಿಗೆ ದೈವಗಳನ್ನು ಒಲಿಸಿಕೊಳ್ಳುವ ಮಂತ್ರ, ಸಿದ್ಧಿ, ವಿದ್ಯೆಗಳು ಗೊತ್ತಿರ್ತವೆ ಹಾಗೂ ದೈವ ಬಲವನ್ನು ಹೊಂದಿರ್ತಾರೆ. ಈ ಕಾರಣದಿಂದ ಇವರು ಬ್ರಹ್ಮರಾಕ್ಷಸರಾದ ನಂತರವೂ ಕೂಡ ದೇವರು ಕೂಡ ಇವರಿಗೆ ಏನು ಮಾಡೋದಿಲ್ಲ. ಇವರೇನಾದರೂ ಸೇರಿಕೊಂಡ್ರೆ ಅಂದರೆ ಇವರು ಯಾವತ್ತೂ ಕೂಡ ಯಾವುದೇ ಮನುಷ್ಯನ ದೇಹದಲ್ಲಿ ಸೇರ್ಕೊಳ್ಳೋದಿಲ್ಲ, ಡೈರೆಕ್ಟ್ ಮನೆಯೇ ಸೇರ್ಕೊಳ್ತಾರೆ. ಹೀಗೆ ಬ್ರಹ್ಮರಾಕ್ಷಸರು ಸೇರಿಕೊಂಡಂತಹ ಆ ಮನೆಯಲ್ಲಿ ತಿಂಗಳಿಗೊಂದು ಸಾವು ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಈ ಬ್ರಹ್ಮರಾಕ್ಷಸರೇನಾದರೂ ಮನೆ ಪ್ರವೇಶಿಸಿದರೆ ಅವರ ಮನೆಯಲ್ಲಿ ತಿಂಗಳಿಗೆ ಒಂದು ಸಾವು ಸಂಭವಿಸುತ್ತದೆ. ಹೇಗೆ, ಏಕೆ ಇವರು ಆ ಮನೆ ಸೇರ್ಕೊಳ್ತಾರೆ? ಏನು ಗೊತ್ತಾ? ಇವಾಗ ಇವರು ವಾಸವಾಗಿರುವಂಥದ್ದು ಆಲದ ಮರದಲ್ಲಿ. ಆಲದ ಮರ ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ, ಕೆಲವೊಬ್ರು ಹೇಳ್ತಾರೆ ನೋಡಿದ್ರ, ಕೆಲವೊಂದು ಮರನ ಹತ್ತಬೇಡಿ ಅಥವಾ ಕಡಿಬೇಡಿ ಅಂತ. ಯಾಕಂದ್ರೆ ಆ ಮರದಲ್ಲಿ ಬ್ರಹ್ಮರಾಕ್ಷಸರು ವಾಸವಾಗಿರಬಹುದು. ಯಾವುದೇ ಚಿಕ್ಕ ಅಥವಾ ದೊಡ್ಡ ಆಲದ ಮರದಲ್ಲಿ ಬ್ರಹ್ಮರಾಕ್ಷಸರು ವಾಸವಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ಅಂತಹ ಮರಗಳನ್ನು ಕಡಿದಿದ್ದೇ ಆದಲ್ಲಿ ಆಗಿನಿಂದಲೇ ಬ್ರಹ್ಮರಾಕ್ಷಸರು ಅಂತಹ ಮನೆಯನ್ನು ಪ್ರವೇಶಿಸುತ್ತಾರೆ. ಹಾಗೆ ಪ್ರವೇಶಿಸಿದ ಬ್ರಹ್ಮರಾಕ್ಷಸರು ಅಂತಹ ಮನೆಯಲ್ಲಿ ತಿಂಗಳಿಗೆ ಒಂದು ಸಾವು ಸಂಭವಿಸುವಂತೆ ಮಾಡುತ್ತಾರೆ. ಮೊದಲನೇದಾಗಿ ಅವರು ಸಾಯಿಸುವಂತಹ ವ್ಯಕ್ತಿಯಲ್ಲಿ ಒಂದು ಸತ್ವವನ್ನು ತೆಗೆಯುತ್ತಾರೆ. ಸತ್ವ ಅಂದರೆ ಅವರ ಮೈಯಲ್ಲಿರುವಂತಹ ನೀರಾಗಿರ್ಬೋದು ಅಥವಾ ರಕ್ತ ಆಗಿರ್ಬೋದು. ಈ ಥರ ಅವರ ದೇಹದ ಒಂದು ಸತ್ವವನ್ನು ಹೀರಿಕೊಳ್ತಾ ಅವರನ್ನು ನರಳಿಸಿ
ಸಾಯಿಸುತ್ತಾರೆ. ಎಷ್ಟು ಭಯಾನಕವಾಗಿದೆ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಇದಕ್ಕೆ ಮುಕ್ತಿನೇ ಇಲ್ವಾ? ಆ ಬ್ರಹ್ಮ ರಾಕ್ಷಸರು ಅವರ ಮನೆಯ ಬಿಟ್ಟೇ ಹೋಗಲ್ವಾ? ಇಲ್ಲ, ಖಂಡಿತವಾಗಿ ಅವರು ಆ ಮನೆಯನ್ನ ಬಿಟ್ಟು ಹೋಗಲು ಸಾಧ್ಯನೇ ಇಲ್ಲ. ಈ ಕಡೆ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ, ಅವರು ಕೂಡ ಮನೆನ ಬಿಟ್ಟು ಹೋಗಲ್ಲ. ಹಾಗಿದ್ರೆ ಏನು ಮಾಡೋದು ಸ್ನೇಹಿತರೆ? ಕೆಲವೊಂದಿಷ್ಟು ಕಡೆ ಅಂದರೆ ಚೈನಾ, ಕೇರಳ, ಮಂಗಳೂರಿನ ಬದಿಗಳಲ್ಲಿ ಕೆಲವೊಂದಿಷ್ಟು ಪಂಡಿತರಿರ್ತಾರೆ. ಆ ಪಂಡಿತರಿಂದ ಇದಕ್ಕೆ ಪರಿಹಾರ ಸಿಗುತ್ತೆ. ಅವರು ಹೇಳುವ ಗರುಡ ಮಂತ್ರದಿಂದ ಬ್ರಹ್ಮ ರಾಕ್ಷಸನ ಕೋಪ ತಣ್ಣಗಾಗುತ್ತೆ. ಆದರೆ ಅವರು ಮನೆಯಂತೂ ಬಿಟ್ಟು ಹೋಗಲ್ಲ. ಅದರ ಬದಲಿಗೆ ಇದರಿಂದ ಪಾರಾಗಲು ಒಂದು ಉಪಾಯವನ್ನ ಹೇಳುತ್ತಾರೆ. ಆ ಕಾರ್ಯವನ್ನ ಆ ವಂಶಾವಳಿಯ ಕೊನೆಯ ತನಕ ನೆರವೇರಿಸಬೇಕು. ಒಂದು ವೇಳೆ ಅದನ್ನೇನಾದರೂ ತಪ್ಪಿದರೆ ಮತ್ತೆ ಬ್ರಹ್ಮ ರಾಕ್ಷಸನ ಕಾಟ ಶುರುವಾಗುತ್ತೆ. ಈ ರೀತಿಯಾಗಿ ಬ್ರಹ್ಮ ರಾಕ್ಷಸರು ಕಾಟ ಕೊಡ್ತಾರೆ. ಈ ರೀತಿಯ ಬ್ರಹ್ಮ ರಾಕ್ಷಸರ ಬಗ್ಗೆ ಕೆಲವೊಂದಿಷ್ಟು ಕಥೆಗಳಿವೆ. ಅಂತಹ ಹಲವಾರು ಕಥೆಗಳಲ್ಲಿ ಈ ಒಂದು ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಕಶ್ಯಪ ಎಂಬ ಬ್ರಾಹ್ಮಣನಿದ್ದ. ವಿವೇಕವಂತ ಬ್ರಾಹ್ಮಣನು ತನ್ನ ಜ್ಞಾನ ಮತ್ತು ಧರ್ಮದ ಮಾರ್ಗದಿಂದ ಜೀವನ ಸಾಗಿಸುತ್ತಿದ್ದನು. ಅವನಿಗೆ ತಪಸ್ಸು, ಧ್ಯಾನದಲ್ಲಿ ತೀವ್ರ ಅಭ್ಯಾಸವಿತ್ತು. ಆದರೂ ಆತನಿಗೆ ಏನೋ ಅಸಹ್ಯವಿತ್ತು. ಸ್ವಾರ್ಥಪರ ಹಠದಿಂದ ಅವನು ತನ್ನ ಜ್ಞಾನವನ್ನು ದುರುಪಯೋಗಪಡಿಸಲು ಆರಂಭಿಸಿದ. ಕೆಲವು ವೇಳೆ ಅವನು ತನ್ನ ಅಧಾರ್ಮಿಕ ಕೃತ್ಯಗಳನ್ನು ನೈಜವಾಗಿ ಪರಿಗಣಿಸಲಿಲ್ಲ ಮತ್ತು ತಾನು ಅತ್ಯಂತ ಶಕ್ತಿಯುಳ್ಳವನಾಗಿರುವೆ ಎಂದು ಹೆಮ್ಮೆ ಪಟ್ಟುಕೊಂಡ. ಒಮ್ಮೆ ಅವನು ತನ್ನ ಹಿತೈಷಿಯೊಬ್ಬನ ಜಮೀನು ಮತ್ತು ಸಂಪತ್ತನ್ನು ಕದಿಯುವ ಯತ್ನ ಮಾಡಿದನು. ಆ ಹಿತೈಷಿ ಕೋಪಗೊಂಡು, ನೀನು ಈ ಜಗತ್ತಿನಲ್ಲಿ ತಪ್ಪು ಮಾಡಿದ್ದಕ್ಕಾಗಿ ಶಾಪಕ್ಕೆ ಗುರಿಯಾಗುವೆ. ಮರಣಾನಂತರ ನೀನು ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವೆ ಎಂದು ಶಪಿಸಿದನು. ಶಾಪದಿಂದ ಸಂತ್ರಸ್ತನಾದ ಕಶ್ಯಪ ತನ್ನ ದುರಾಚರಣೆಯ ಪ್ರತಿಫಲ ಅನುಭವಿಸಬೇಕಾಯಿತು. ಆತ ಬ್ರಹ್ಮ ರಾಕ್ಷಸನಾಗಿ ಮರುಹುಟ್ಟು ಅಪಾರ ಶಕ್ತಿಯುಳ್ಳ ಭೀಕರ ವಿಕಾರದಿಂದ ತುಂಬಿದ ರೂಪದಲ್ಲಿ ಜೀವವನ್ನ ತಾಳುತ್ತಾನೆ. ಅವನು ಗಹನ ಕಾಡಿನಲ್ಲಿ ಇದ್ದು ತನ್ನ ಶಾಪದ ಶಾಂತಿ ಪಡೆಯುವ ಹೋರಾಟದಲ್ಲಿ ಮತ್ತಷ್ಟು ರಕ್ತ ಪಿಸುಗುಡಿಯುತ್ತಾನೆ. ಅದೆಷ್ಟೋ ವರ್ಷಗಳ ನಂತರ ಕಶ್ಯಪನ ಕತೆ ಕೇಳಿದ ಧೀರ ಯುವಕನೊಬ್ಬ ಅವನಿಗೆ ಸಹಾಯ ಮಾಡಲು ಬರುತ್ತಾನೆ. ಆ ಯುವಕನ ಧೈರ್ಯ ಸಹನೆಗಳಿಂದ ಬ್ರಹ್ಮ ರಾಕ್ಷಸನು ತಾನು ಮುಕ್ತನಾಗಲು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾನೆ, ತಪಸ್ಸು ನಡೆಸುತ್ತಾನೆ. ಇತಿಹಾಸದಲ್ಲಿ ಕಶ್ಯಪನ ಅಂತರಂಗ ಶುದ್ಧೀಕೃತವಾಗಿ ಬ್ರಹ್ಮ ರಾಕ್ಷಸನ ರೂಪವನ್ನು ಬಿಟ್ಟು ಪುನಃ ಮುಕ್ತನಾಗುತ್ತಾನೆ. ಈ ಕತೆ ನಮಗೆ ನಮ್ಮ ಕೃತ್ಯಗಳ ಪರಿಣಾಮದ ಮಹತ್ವವನ್ನು ತಿಳಿಸುತ್ತದೆ. ಯಾವ ಶಕ್ತಿ ದುರುಪಯೋಗ ಮಾಡಿದಾಗ ಅದು ನಮ್ಮ ಬಾಳಿಗೆ ಶಾಪವಾಗಬಹುದು ಎಂಬುದು ಈ ಕಥೆಯ ಮಹತ್ವವಾಗಿದೆ. ಈ ಪೌರಾಣಿಕ ಕಥೆಗಳ ಹಿಂದೆ ಇರುವ ಆಶಯ ನಮ್ಮ ಜೀವನದಲ್ಲಿ ಪಾಪ, ಪುಣ್ಯ, ಶಾಪ, ಪ್ರಾಯಶ್ಚಿತ್ತಗಳ ಮಹತ್ವವನ್ನು ತೋರಿಸುತ್ತದೆ. ಹೌದು ಸ್ನೇಹಿತರೆ, ಈ ಕಥೆಯಲ್ಲಿ ವಿವರಿಸಿದ ಹಾಗೆ ಅನೇಕ ಪಾಪ ಕೃತ್ಯಗಳನ್ನು ಮಾಡಿದ ಸಿದ್ಧಿ ಪಡೆದ ಬ್ರಾಹ್ಮಣರು ಶಾಪಗ್ರಸ್ತರಾಗಿ ಬ್ರಹ್ಮ ರಾಕ್ಷಸರಾಗಿ ಜನ್ಮ ತಾಳುತ್ತಾರೆ. ಅವರಿಗೆ ಆ ರೂಪದಿಂದ ಮುಕ್ತಿ ಬೇಕಾಗಿರುತ್ತೆ. ಆದ್ದರಿಂದ ಅನೇಕರನ್ನ ಹಿಂಸಿಸುತ್ತಾರೆ. ಅವರ ಪುಣ್ಯಗಳನ್ನು ತನಗೆ ಕೊಡುವಂತೆ ಕೇಳುತ್ತಾರೆ. ಒಪ್ಪದಿದ್ದರೆ ಅವರನ್ನು ಜೀವ ಸಹಿತವಾಗಿ ತಿಂದು ಮುಗಿಸುತ್ತಾರೆ. ಸ್ನೇಹಿತರೆ, ಹೀಗೆ ಬೇರೆಯವರೇನಾದರೂ ಅವರ ಪಾಲಿನ ಪುಣ್ಯವನ್ನು ಈ ಬ್ರಹ್ಮ ರಾಕ್ಷಸರಿಗೆ ಕೊಟ್ಟರೆ ಅವರು ಮತ್ತೆ ಆ ರೂಪದಿಂದ ಮುಕ್ತಿ ಪಡೆದು ಸ್ವರ್ಗ ಸೇರಬಹುದು. ಹೀಗಾಗಿ
ಅವರು ಮನುಷ್ಯರನ್ನು ಹಿಂಸಿಸುತ್ತಾರೆ. ಇವರು ಹೆಚ್ಚಾಗಿ ಭಯಾನಕವಾದಂತಹ ಕಾಡುಗಳು ಹಾಗೂ ಸ್ಮಶಾನದಲ್ಲಿರುವ ಆಲದ ಮರಗಳಲ್ಲಿ ವಾಸವಿರುತ್ತಾರೆ. ಈ ಬ್ರಹ್ಮರಾಕ್ಷಸರ ಚಿತ್ರಗಳ ಕೆತ್ತನೆಯನ್ನು ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಿರುವುದನ್ನು ಕಾಣುತ್ತೇವೆ. ಏಕೆಂದರೆ ದೇವಸ್ಥಾನ ಕಟ್ಟಲು ಇವರಿಂದ ಯಾವಾಗಲೂ ಏನು ಅಡ್ಡಿಯಾಗಬಾರದು ಎಂಬ ಕಾರಣಕ್ಕೆ ಇವರ ಚಿತ್ರಗಳನ್ನು ಅಲ್ಲಿ ಕೆತ್ತಲಾಗುತ್ತಿತ್ತು. ಇಂತಹ ಬ್ರಹ್ಮರಾಕ್ಷಸರನ್ನು ಯಾರಾದರೂ ಒಲಿಸಿಕೊಂಡರೆ ಅವರು ಕೋರಿಕೊಂಡ ಕೋರಿಕೆಗಳೆಲ್ಲ ಈಡೇರುತ್ತವೆ ಎನ್ನಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಬ್ರಹ್ಮರಾಕ್ಷಸರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.